Hello students, welcome back to the channel. So in this video, we'll just see something about units of rate constants. A very brief concept. Usually ನಾವೇನು ಮಾಡ್ತೇವೆ ಅಂದರೆ ಇದನ್ನು ಬೈ ಹಾರ್ಟ್ ಹಾಕಲಿಕ್ಕೆ ಟ್ರೈ ಮಾಡ್ತೀವಿ. ಯೂನಿಟ್ಸ್ ಆಫ್ ರೇಟ್ ಕಾನ್ಸ್ಟೆಂಟ್ಸ್ ಫಸ್ಟ್ ಆರ್ಡರಿಗೆ ಇದು, ಸೆಕೆಂಡ್ ಆರ್ಡರ್ನ ರೇಟ್ ಕಾನ್ಸ್ಟೆಂಟ್ ಯೂನಿಟ್ ಇದು ಅಂತ ಹೇಳಿ. ಬಟ್ ಇಟ್ಸ್ ನಾಟ್ ನೆಸರಿ. ವೆರೆವರ್ ಇಟ್ ಇಸ್ ನೆಸರಿ, ಈಸಿಲಿ ವಿದಿನ್ ಫ್ಯೂ ಸೆಕೆಂಡ್ಸ್ ಇಟ್ ಕ್ಯಾನ್ ಬಿ ವರ್ಕ್ಡ್ ಔಟ್. ಸೊ ಹೌ ಯೂನಿಟ್ಸ್ ಆಫ್ ರೇಟ್ ಕಾನ್ಸ್ಟೆಂಟ್ಸ್ ದೇ ಕ್ಯಾನ್ ಬಿ ಕ್ವಿಕ್ಲಿ ವರ್ಕ್ಡ್ ಔಟ್. Shall see. So before I exactly go to units of rate constants, first ಇದು ಗೊತ್ತಿರಬೇಕು. This is rate law. So ಇದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಇದ್ರ ಬಗ್ಗೆನೇ ಒಂದು ವಿಡಿಯೋ ಇದೆ. ಪ್ಲೀಸ್ ಡು ವಾಚ್ ದಟ್ ವಿಡಿಯೋ. ರೇಟ್ ಕಾನ್ಸ್ಟೆಂಟ್, ರೇಟ್ ಇಕ್ವೇಷನ್ ಅಂದ್ರೆ ಏನು ಅಂಡ್ ಆರ್ಡರ್ ಅಂದ್ರೆ ಏನು, ಅದ್ರ ಬಗ್ಗೆ ಒಂದು ವಿಡಿಯೋ ಇದೆ. ಪ್ಲೀಸ್ ಡು ವಾಚ್ ದಟ್. ಸೊ ದಿಸ್ ಇಸ್ ಫಾರ್ ಎನಿ ರಿಯಾಕ್ಷನ್ ಯು ಕ್ಯಾನ್ ರೈಟ್ ಸಮಥಿಂಗ್ ಕಾಲ್ಡ್ ಆಸ್ ರೇಟ್ ಇಕ್ವೇಷನ್ ಆರ್ ರೇಟ್ ಲಾ. ಸೊ ಇಟ್ ವಿಲ್ ಬಿ ಆಫ್ ದಿಸ್ ಫಾರ್ಮ್ಯಾಟ್. ಸೊ ಇದು R is equal to K into concentration of reactant raised to n ಅಂತಿರುತ್ತೆ. This n it will be order and ಇದು R ಅಂದ್ರೆ it is rate, whereas this one K, small k ಏನು ಬರೆದಿರ್ತೀವಿ, that will be called as rate constant, or even the other name for this small k rate constant is specific reaction rate, right? So now we shall work out ಇದ್ರದ್ದು ಯೂನಿಟ್ ಏನಿರತ್ತಲ್ಲ, ಸೊ ಅದು ಫಿಕ್ಸ್ಡ್ ಇರೋದಿಲ್ಲ. ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಇಟ್ ಡಿಪೆಂಡ್ಸ್ ಆನ್ ಆರ್ಡರ್, ಮತ್ತೆ ಯಾವ್ದ್ರ ಮೇಲೂ ಡಿಪೆಂಡ್ ಆಗೋದಿಲ್ಲ. ಇಲ್ಲಿ ಏನಿದೆ ಎನ್ ಅನ್ನೋದು ಏನಿದೆ ಆರ್ಡರ್ ಅಥವಾ ಓವರ್ ಆಲ್ ಆರ್ಡರ್ ಆಫ್ ದ ರಿಯಾಕ್ಷನ್ ಏನಿದೆ ಅನ್ನೋದ್ರ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಚೇಂಜ್ ಆಗುತ್ತೆ. ಸೊ ಇದು ಸಮಟೈಮ್ಸ್ ಯಾಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಕ್ವಶನ್ಸ್ದಲ್ಲಿ ದೇ ವಿಲ್ ನಾಟ್ ಗಿವ್ ಯು ಆರ್ಡರ್ ಆಫ್ ದ ರಿಯಾಕ್ಷನ್. ಇದು ಫಸ್ಟ್ ಆರ್ಡರ್ ರಿಯಾಕ್ಷನ್, ಇದು ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅಂತ ಕೊಡೋದಿಲ್ಲ. ಬಟ್ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಇನ್ಫಾರ್ಮೇಶನ್ ಟು ಫೈಂಡ್ ಔಟ್ ದ ಆರ್ಡರ್ ಆಫ್ ದ ರಿಯಾಕ್ಷನ್. ಸೊ ಇನ್ ದಟ್ ಕೇಸ್ ಕ್ವಿಕ್ಲಿ ವಾಟ್ ಯು ಕ್ಯಾನ್ ಲುಕ್ ಎಟ್ ಇಸ್ ರೇಟ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ ಅಂದ್ರೆ ರೇಟ್ ಕಾನ್ಸ್ಟೆಂಟ್ ಯೂನಿಟ್ ನೋಡಿ, ಯೂನಿಟ್ ಬೇಸ್ ಮೇಲೆ ಇದರದ್ದು ಆರ್ಡರ್ ಏನು ಅಥವಾ ಯಾವ ಆರ್ಡರ್ ರಿಯಾಕ್ಷನ್ ಅನ್ನೋದನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಇನ್ ದಟ್ ವೇ ದಿಸ್ ಇಸ್ ಇಂಪಾರ್ಟೆಂಟ್. ಅದರ್ವೈಸ್ ಆಲ್ಸೋ ಸ್ಟ್ರೇಟ್ ಅವೇ ವಾಟ್ ಇಸ್ ದ ರೇಟ್ ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಫಾರ್ ಪರ್ಟಿಕ್ಯುಲರ್ ಆರ್ಡರ್ ರಿಯಾಕ್ಷನ್ ಅಂತ ಕ್ವಶನ್ ಬರಬಹುದು. ಸೊ ಇನ್ ದಟ್ ವೇ ಆಲ್ಸೋ ಇಂಪಾರ್ಟೆಂಟ್. ಸೊ ಹೌ ಇಟ್ ಕ್ಯಾನ್ ಬಿ ವರ್ಕ್ಡ್ ಔಟ್ ವಿ ಶಾಲ್ ಸಿ. So I'll show it for first order, zero order, second order and even third order ಬೇಕಂದ್ರೆ ಅದು ಕೂಡ ತೋರಿಸ್ತೀನಿ. See first I shall begin with for zero order reaction. Right? ಏನ್ ಮಾಡಿದ್ದೇನೆ ಅಂದ್ರೆ zero order rate law ಏನಿರುತ್ತೆ ಅದನ್ನ ಬರ್ಕೊಂಡಿದ್ದೀನಿ. So R is equal to K into A raised to 0 ಇದೆ ಅಂದ್ರೆ it is zero order reaction. Now to find out unit of this rate constant ಏನ್ ಮಾಡ್ತೇನೆ ಅಂದ್ರೆ ಇದ್ರದ್ದು ಯೂನಿಟ್ ಬರ್ಕೊಳ್ತೀನಿ. This is rate of reaction. And remember rate of reaction unit always it is this itself, moles per dm cube per second or moles per liter per second, or this can be time in a ಬೇರೆ ಯೂನಿಟ್ ಯಾವುದು ಇರಬಹುದು. ಯೂಶುವಲಿ ಇಟ್ ವಿಲ್ ಬಿ moles per dm cube per second, right? Now I do not know the unit of K, so unit of K ಹಾಗೆ ಬರ್ಕೊಳ್ತೀನಿ, unit of K ಅಂತ ಬರ್ಕೊಂಡಿದ್ದೀನಿ. whereas this is concentration, so ಇದ್ರದ್ದು ಯೂನಿಟ್ ಫಿಕ್ಸ್ಡ್ ಇರುತ್ತೆ, ಯಾವಾಗೂ ಚೇಂಜ್ ಆಗಲ್ಲ. ಸೊ ಯೂನಿಟ್ ಆಫ್ ಕಾನ್ಸಂಟ್ರೇಷನ್ ಇಟ್ ವಿಲ್ ಬಿ moles per dm cube and ಅದಕ್ಕೆ ಅದನ್ನು moles per dm cube ಅಷ್ಟೇ ಬರ್ಕೊಂಡಿದ್ದೀನಿ. ಇಲ್ಲಿ ರೇಸ್ ಟು ಏನಿದೆ 0 ಅದನ್ನು ಆಸ್ ಇಟ್ ಇಸ್ ಬರ್ಕೊಂಡಿದ್ದೀನಿ. Now what you can do is, see unit of K ಬೇಕು ನನಗೆ, ಯೂನಿಟ್ ಆಫ್ K ಬೇಕು ಅಂದ್ರೆ ಇದನ್ನ ಇಲ್ಲಿ ತಗೊಂಡೋಗಿ ಡಿವೈಡ್ ಮಾಡಬೇಕು. ಬಟ್ ಏನಾಗುತ್ತೆ ನೋಡ್ರಿ, ಇನ್ ದಿಸ್ ಕೇಸ್ ಮೋಲ್ಸ್ ಪರ್ ಡಿ ಎಂ ಕ್ಯೂಬ್ ರೇಸ್ ಟು 0, ಎನಿಥಿಂಗ್ ರೇಸ್ ಟು 0 ಇಟ್ ಇಸ್ 1. ಸೊ ಸ್ಟ್ರೇಟ್ ಅವೇ ನಿಮ್ಗೆ ಏನಾಗ್ಬಿಡುತ್ತೆ ಅಂದ್ರೆ ಈ ಟರ್ಮ್ 1 ಆಗ್ಬಿಡ್ತು ಅಂದ್ರೆ ಯೂನಿಟ್ ಆಫ್ K ದಟ್ ವಿಲ್ ಬಿ ಮೋಲ್ಸ್ ಪರ್ ಡಿ ಎಂ ಕ್ಯೂಬ್ ಪರ್ ಸೆಕೆಂಡ್. ಸೊ ರಿಮೆಂಬರ್ ಫಾರ್ zero order reaction unit of rate constant it is moles per dm cube per second, and it is same as that of rate of reaction. Rate of reaction as well as rate constant they will have same unit only for zero order reaction. ಬೇರೆ ಆರ್ಡರ್ ರಿಯಾಕ್ಷನ್ ಆಯ್ತು ಅಂತ ಹೇಳಿದ್ರೆ ರೇಟ್ ಆಫ್ ದ ರಿಯಾಕ್ಷನ್ ಯೂನಿಟ್ ಚೇಂಜ್ ಆಗೋದಿಲ್ಲ, ಇದೇ ಇರುತ್ತೆ, ಮೋಲ್ಸ್ ಪರ್ ಡಿ ಎಂ ಕ್ಯೂಬ್ ಪರ್ ಸೆಕೆಂಡ್ ಇರುತ್ತೆ. ಬಟ್ ಯೂನಿಟ್ ಆಫ್ K ಬೇರೆ ಆರ್ಡರ್ಗೆ ಚೇಂಜ್ ಆಗುತ್ತೆ. ಫಾರ್ zero order unit of K as well as unit of rate of reaction they will be one and the same. Okay, let's go to first order reaction. ಸಿ ಫಸ್ಟ್ ಆರ್ಡರ್ ರಿಯಾಕ್ಷನ್ ಸೇಮ್ ಮೆಥಡ್, ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಇಕ್ವೇಷನ್ ಬರ್ಕೊಂಡಿದ್ದೀನಿ, A raised to 1 ಅಂತ ಬರ್ಕೊಳ್ತೀನಿ. ಇಟ್ ಇಸ್ ಬಿಕಾಸ್ ಇಟ್ ಇಸ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ನಾವು ಸಿ ಇದ್ರದ್ದು ಯೂನಿಟ್ ಮೋಲ್ಸ್ ಪರ್ ಡಿ ಎಂ ಕ್ಯೂಬ್ ಪರ್ ಸೆಕೆಂಡ್, ಯೂನಿಟ್ ಆಫ್ K ಗೊತ್ತಿಲ್ಲ. ಇದ್ರದ್ದು ಯೂನಿಟ್ ಮೋಲ್ಸ್ ಪರ್ ಡಿ ಎಂ ಕ್ಯೂಬ್ ರೇಸ್ ಟು 1 ಅಂದ್ರೆ ಇಟ್ ಇಸ್ ಮೋಲ್ಸ್ ಪರ್ ಡಿ ಎಂ ಕ್ಯೂಬ್ ಇಟ್ ಸೆಲ್ಫ್. ಈಗೇನಾಯ್ತು ಅಂದ್ರೆ ಇಲ್ಲಿ ಮೋಲ್ಸ್ ಪರ್ ಡಿ ಎಂ ಕ್ಯೂಬ್ ಕ್ಯಾನ್ಸಲ್ ಆಯ್ತು, ಇಲ್ಲಿ ಮೋಲ್ಸ್ ಪರ್ ಡಿ ಎಂ ಕ್ಯೂಬ್ ಕ್ಯಾನ್ಸಲ್ ಆಯ್ತು. ಯೂನಿಟ್ ಆಫ್ K ದಟ್ ವಿಲ್ ಬಿ ಪರ್ ಸೆಕೆಂಡ್. ಸೊ ದೇರ್ಫೋರ್ ಎಲ್ಲಾದ್ರೂ ನಿಮಗೆ ಪರ್ ಸೆಕೆಂಡ್ ಬಂದಿದೆ ಅಂತ ಹೇಳಂದ್ರೆ ರೇಟ್ ಕಾನ್ಸ್ಟೆಂಟ್ ಯೂನಿಟ್, readily you can conclude that it is first order reaction. ಅದು ನೀವು ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಅವ್ರು ಕೊಡ್ಲಿಲ್ಲ ಅಂದ್ರೂ ಸ್ಟ್ರೇಟ್ ಅವೇ ಯು ಕ್ಯಾನ್ ಫೈಂಡ್ ಔಟ್ ದ ಇನ್ಫಾರ್ಮೇಶನ್ ಫ್ರಮ್ ಜಸ್ಟ್ ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್, ದಟ್ ಆರ್ಡರ್ ಆಫ್ ದ ರಿಯಾಕ್ಷನ್ ಇಟ್ ವಿಲ್ ಬಿ 1. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಗೋ ಟು ಸೆಕೆಂಡ್ ಆರ್ಡರ್ ರಿಯಾಕ್ಷನ್. ಸೇಮ್ ಮೆಥಡ್ ಫಾಲೋ ಮಾಡ್ತೀನಿ. ಸೊ ಇದರದ್ದು ಯೂನಿಟ್ ಮೋಲ್ಸ್ ಪರ್ ಡಿ ಎಂ ಕ್ಯೂಬ್ ಪರ್ ಸೆಕೆಂಡ್, ರೈಟ್? K ಯೂನಿಟ್ ಗೊತ್ತಿಲ್ಲ, ಯೂನಿಟ್ ಆಫ್ K A raised to 2 ಅಂದ್ರೆ ಇಲ್ಲಿ ಏನಾಗುತ್ತೆ ಮೋಲ್ಸ್ ಪರ್ ಡಿ ಎಂ ಕ್ಯೂಬ್ ಇದರದ್ದು ಕಾನ್ಸಂಟ್ರೇಷನ್ raised to 2 ಆಗುತ್ತೆ. ಸೊ ಈಗ ಏನಾಗುತ್ತೆ ನೋಡ್ರಿ, ಇಲ್ಲಿ ಮೋಲ್ಸ್ ಪರ್ ಡಿ ಎಂ ಕ್ಯೂಬ್ ಇದೆ, ಇಲ್ಲಿ ಮೋಲ್ಸ್ ಪರ್ ಡಿ ಎಂ ಕ್ಯೂಬ್ ಸ್ಕ್ವೇರ್ ಇದೆ. ಸೊ ಇದು ಸ್ಕ್ವೇರ್ ಮತ್ತೆ ಇಲ್ಲಿ ಮೋಲ್ಸ್ ಪರ್ ಡಿ ಎಂ ಕ್ಯೂಬ್ ಒಂದನ್ನು ಕ್ಯಾನ್ಸಲ್ ಮಾಡ್ತೇನೆ ಅಂತ ಹೇಳಿದ್ರೆ ಇಲ್ಲಿ ಜಸ್ಟ್ ಮೋಲ್ಸ್ ಪರ್ ಡಿ ಎಂ ಕ್ಯೂಬ್ ಅಷ್ಟೇ ಉಳ್ಕೊಳ್ಳುತ್ತೆ.
ಈ ಕಡೆ ಪರ್ ಸೆಕೆಂಡ್ ಅಷ್ಟೇ ಉಳ್ಕೊಳ್ಳುತ್ತೆ. ನಾವು ಯೂನಿಟ್ ಆಫ್ ಕೆ ಬೇಕು ಅಂತ ಹೇಳಿದ್ರೆ ದಿಸ್ ಯು ಕ್ಯಾನ್ ಬ್ರಿಂಗ್ ಇಟ್ ಹಿಯರ್ ಆ್ಯಂಡ್ ಯು ಕ್ಯಾನ್ ಡಿವೈಡ್ ಇಟ್. ಇಲ್ಲಿ ಡಿವೈಡ್ ಮಾಡಿದ್ರಿ ಅಂದರೆ ಪರ್ ಸೆಕೆಂಡ್ ಯೂನಿಟ್ ಆಫ್ ಕೆ ಬರ್ಕೊಂಡ್ರಿ ಅಂತ ಹೇಳಿದ್ರೆ ಪರ್ ಸೆಕೆಂಡ್ ಹಾಗೆ ಉಳ್ಕೊಳ್ತು. ಇಲ್ಲಿ ನಿಮಗೆ ಡಿನಾಮಿನೇಟರ್ದಲ್ಲಿ ಮೋಲ್ಸ್ ಪರ್ ಡಿ ಎಂ ಕ್ಯೂಬ್ ಇದ್ದಿದ್ದು, ಇಫ್ ಇಟ್ ಕಮ್ಸ್ ಟು ನ್ಯೂಮರೇಟರ್ ಇಟ್ ವಿಲ್ ಬಿ ಪರ್ ಮೋಲ್ ಡಿ ಎಂ ಕ್ಯೂಬ್ ಸೆಕೆಂಡ್, ಅಥವಾ ಯೂಶುವಲಿ ಅದನ್ನು ಹೇಗೆ ಬರೀತಾರೆ ಅಂದರೆ ಇದು ಡಿ ಎಂ ಕ್ಯೂಬ್ ಮೊದಲು ಬರ್ಕೊಂಡು ಡಿ ಎಂ ಕ್ಯೂಬ್ ಪರ್ ಮೋಲ್ ಪರ್ ಸೆಕೆಂಡ್ ಅಂತ ಬರೀತಾರೆ. ಸೊ ದಿಸ್ ಡಿ ಎಂ ಕ್ಯೂಬ್ ಪರ್ ಮೋಲ್ ಪರ್ ಸೆಕೆಂಡ್ ಇಟ್ ಈಸ್ ಯೂನಿಟ್ ಆಫ್ ಕೆ ಫಾರ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್. Last one we shall see it for third order reaction. Usually ಬೇಕಾಗೋದಿಲ್ಲ 0 first second syllabus ಪ್ರಕಾರ ಇದು 3 ಗೊತ್ತಿದ್ರೆ it's more than sufficient, but you can just work it out. Same method, moles per dm cube per second rate of the reaction unit ಬರ್ಕೊಂಡಿದ್ದೀನಿ. unit of k a raised to 3 ಅಂದ್ರೆ ಇಲ್ಲಿ it is raised to 3, so ಇದನ್ನ ಕನ್ಸಿಡರ್ ಮಾಡ್ರಿ ಫಸ್ಟ್. ನಾವು ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಒಂದು moles per dm cube ಇದೆ, ಇಲ್ಲಿ ನಿಮಗೆ ಕ್ಯೂಬ್ ಇದೆ. ಸೊ ಕ್ಯೂಬ್ ಕ್ಯಾನ್ಸಲ್ ಆಗಿ ಒಂದು ಹೋಯ್ತು ಅಂದ್ರೆ ಯು ಆರ್ ಲೆಫ್ಟ್ ವಿತ್ ಸ್ಕ್ವೇರ್. ಸೊ ಅದನ್ನ ಈ ಕಡೆ ತಗೊಂಡೋಗಿ ಮೋಲ್ಸ್ ಪರ್ ಡಿ ಎಂ ಕ್ಯೂಬ್ ರೇಸ್ ಟು 2 ಅದನ್ನ ಹೋಲ್ ಇಲ್ಲಿ ತಗೊಂಡೋಗಿ ಡಿವೈಡ್ ಮಾಡಿದ್ರಿ ಅಂತ ಹೇಳಿದ್ರೆ ಯೂನಿಟ್ ಆಫ್ ಕೆ ದಟ್ ವಿಲ್ ಬಿ ಇಸ್ ಈಕ್ವಲ್ ಟು ಇದೇನಾಗುತ್ತೆ, ಇಲ್ಲಿ ಪರ್ ಡಿ ಎಂ ಕ್ಯೂಬ್ ಇಲ್ಲಿ ಬರುತ್ತೆ, ರೇಸ್ ಟು 2 ಇದ್ದು ಡಿ ಎಂ ರೇಸ್ ಟು -6 ಆಗಿರುತ್ತೆ. ಅದ ಮೇಲೆ ಬಂತು ಅಂದ್ರೆ ಡಿ ಎಂ ರೇಸ್ ಟು +6 ಆಗುತ್ತೆ ಅಂಡ್ ಮೋಲ್ ರೇಸ್ ಟು -2 ಆಗುತ್ತೆ, ಪರ್ ಸೆಕೆಂಡ್ ಆಗುತ್ತೆ. ಸೊ ದಿಸ್ ವಿಲ್ ಬಿ ದ ಯೂನಿಟ್ ಡಿ ಎಂ ರೇಸ್ ಟು 6 ಮೋಲ್ ರೇಸ್ ಟು -2 s ರೇಸ್ ಟು -1. ಇಟ್ ಈಸ್ ಯೂನಿಟ್ ಆಫ್ ಕೆ ಫಾರ್ ಥರ್ಡ್ ಆರ್ಡರ್ ರಿಯಾಕ್ಷನ್. ಇನ್ ಜನರಲ್ ಆಲ್ಸೋ ಎಕ್ಸ್ಪ್ರೆಷನ್ ಕ್ಯಾನ್ ಬಿ ಗಿವನ್. ಏನು ನೆನ್ಪಿಟ್ಕೊಳ್ಬೇಕಾದ ನೆಸಿಟಿ ಇಲ್ಲ, ಯಾವ ಆರ್ಡರ್ಗೆ ಬೇಕಾಗುತ್ತೆ ಎಲೆಕ್ಟ್ರಿಕಲಿ ವರ್ಕೌಟ್ ಮಾಡ್ಬೋದು. ಇನ್ ಜನರಲ್ ಸಮಟೈಮ್ಸ್ ಇದನ್ನೇ ಕೇಳಿದರೆ ಯು ಕ್ಯಾನ್ ರೈಟ್ ದಿಸ್, ಯು ಕ್ಯಾನ್ ಇದನ್ನು ಕೊಡಬಹುದು. ಹೇಗೆ ಅಂತ ಹೇಳಿದ್ರೆ ಸಿ ಮೋಲ್ಸ್ ಪರ್ ಡಿ ಎಂ ರೇಸ್ ಟು -3 1 - n ಇದು ಕಾನ್ಸ್ಟೆಂಟ್. ನಿಮಗೆ ಬೇರೆ ಎಲ್ಲ ಈಗ ಫಸ್ಟ್ ಆರ್ಡರ್, 0 ಆರ್ಡರ್, ಸೆಕೆಂಡ್ ಆರ್ಡರ್ ಎಲ್ಲ ಕಡೆ ನೋಡ್ರಿ ಪರ್ ಸೆಕೆಂಡ್ ಕಾಮನ್ ಇದೆ. ಸೊ ಪರ್ ಟೈಮ್ ಕಾಮನ್ ಎಲ್ಲ ಕಡೆ ಇದ್ದೇ ಇರುತ್ತೆ, ಅದ್ರ ಬಗ್ಗೆ ಏನು ಡೌಟ್ ಇಲ್ಲ, ರೈಟ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಮೋಲ್ಸ್ ಪರ್ ಡಿ ಎಂ ಕ್ಯೂಬ್ ಅದನ್ನು ಬರ್ಕೊಂಡು ಕಾನ್ಸಂಟ್ರೇಷನ್ ಯೂನಿಟ್ ರೇಸ್ ಟು 1 - n ಮಾಡಿದಿರಿ ಅಂತ ಹೇಳಿದ್ರೆ ಇಟ್ ವಿಲ್ ಗಿವ್ ಯು ಯೂನಿಟ್ ಆಫ್ ಕೆ. ನೋಡ್ರಿ ಇದನ್ನು ಹೇಗೆ ಉಪಯೋಗ ಮಾಡ್ಕೊಳ್ಳೋದು ಅಂದ್ರೆ ಸಿಂಪಲ್. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಸೇ ನಿಮಗೆ ಫಸ್ಟ್ ಆರ್ಡರ್ ಬೇಕು, ಅವಾಗ n ವ್ಯಾಲ್ಯೂ ಇಟ್ ವಿಲ್ ಬಿ 1 1 - 1 0 ಆಯಿತು. ಇದು ಹೋಲ್ ಟರ್ಮ್ ಎನಿಥಿಂಗ್ ರೇಸ್ ಟು 0 ಇಸ್ 1 ಪರ್ ಟೈಮ್ ಪರ್ ಸೆಕೆಂಡ್ ಯೂನಿಟ್ ಆಫ್ ಕೆ ಸಿಕ್ತು. ಅಥವಾ ನಿಮಗೆ 0 ಆರ್ಡರ್ ಬೇಕು ಅಂದ್ರೆ ಇಲ್ಲಿ n ಸಬ್ಸ್ಟಿಟ್ಯೂಟ್ 0 ಮಾಡ್ರಿ. ಸೊ 1 - 0 ಇಸ್ 1, ಅವಾಗ ಯೂನಿಟ್ ಏನಾಯಿತು, ಇದು ರೇಸ್ ಟು 1 ಅಷ್ಟೇ ಉಳ್ಕೊಳ್ಳೋದ್ರಿಂದ ಮೋಲ್ ಪರ್ ಡಿ ಎಂ ಕ್ಯೂಬ್ ಪರ್ ಸೆಕೆಂಡ್ ಆಯಿತು. ಸೊ ಸೆಕೆಂಡ್ ಆರ್ಡರ್ಗೆ ಬೇಕು ಸಬ್ಸ್ಟಿಟ್ಯೂಟ್ 2 ಆ್ಯಂಡ್ ಫೈಂಡ್ ಔಟ್, ಥರ್ಡ್ ಆರ್ಡರ್ಗೆ ಬೇಕು ಸಬ್ಸ್ಟಿಟ್ಯೂಟ್ 3 ಆ್ಯಂಡ್ ಫೈಂಡ್ ಔಟ್. ಸೊ ನಿಮಗೆ ಫ್ರಾಕ್ಷನಲ್ ಆರ್ಡರ್ ಇದೆ ಅಂದರೆ ದಟ್ ಕ್ಯಾನ್ ಆಲ್ಸೋ ಬಿ ಡನ್, ರೈಟ್. ಸೊ ಇನ್ ಜನರಲ್ ಯು ಕ್ಯಾನ್ ವರ್ಕ್ ಔಟ್ ದ ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಇನ್ ದಿಸ್ ವೇ. ಓಕೆ, ಇದು ಇನ್ಫಾರ್ಮೇಷನ್ ನಿಮ್ಗೆ ಸ್ವಲ್ಪ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಅನಿಸಿದ್ರೆ ಯು ಕ್ಯಾನ್ like this video, you can share, and ನಿಮಗೆ ಏನಾದರೂ ಹೇಳೋದಿತ್ತು ಅಂದರೆ definitely you can put it in comments. Okay, thank you for watching this video. Thanks again.